ಸೊ ಹೆಲೋ ಎವ್ರಿವನ್, ಹೊಸ ವೀಡಿಯೋಗೆ ಸ್ವಾಗತ. ಸೊ ಈಗ ತಾನೇ ಕಾಲೇಜ್ಗೆ ಹೋಗಿ ಬಂದೆ. ಇವತ್ತು ಬೈಕಲ್ಲಿ ಹೋಗಿದ್ದೆ, ಸೊ ಅದಕ್ಕೆ ಬೇಗ ಬಂದೆ. ಇವತ್ತು ಗಂಟಲು ಹಂಗೆ ಇತ್ತು, ಸೊ ಅದಕ್ಕೆ ಒಂದು ವಿಕ್ಸ್ ಚಾಕ್ಲೇಟ್ ಹಾಕ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಸೊ ಇವತ್ತು ಗೊತ್ತಲ್ಲ, ಇವತ್ತು ಸ್ಯಾಟರ್ಡೆ. ಇವತ್ತು ನಮ್ಮದು ವೀಕೆಂಡು ಒಂದು ಸ್ವಲ್ಪ ಬಿಸ್ನೆಸ್ ಥರ ಇದೆ, ನಂದಲ್ಲ ನಮ್ಮ ಅಕ್ಕದು. ಸೊ ಅದಕ್ಕೆ ಬಂದ್ವಿ, ಬೇಗನೆ ಬಂದ್ಬಿಟ್ಟೆ. ಇವತ್ತು ಕಾಲೇಜ್ಗೆ ಹೋಗ್ಬಿಟ್ಟೆ. ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ತಿರ್ಗಿ 4 ಗಂಟೆಗೆ ಇಲ್ಲಿಂದ ಬಿಡಬೇಕು. ಸೊ ಇದೇ ಬಟ್ಟೆ ಹಾಕ್ಕೊಂಡು ಬಿಡ್ತೀನಿ ಅಷ್ಟೇ, ಮಕ್ಕಳಿಗೆ ತೊಳ್ಕೊಂಡು. ಸೊ ನೋಡೋಣ ಹೇಗೆ ಹೋಗುತ್ತೆ ಇವತ್ತು ಸೇಲ್ಸ್ ಗೀಲ್ಸ್ ಎಲ್ಲ ಅಂದ್ಬಿಟ್ಟು. ಸೊ ಮಲ್ಕೊಂಡಿದ್ದೆ, ಈಗ ಎದ್ದೆ. 1 ಅವರ್ ಆಯ್ತು ಮಲ್ಕೊಂಡು. ಅಷ್ಟು ಬೇಗ ಎಬ್ಬಿಸಿದ್ರು. ಸೊ ಇವತ್ತು ಗೊತ್ತಿದೆಯಲ್ಲ ನಿಮಗೆ, ವರ್ಕು ಸ್ಯಾಟರ್ಡೇ ಬೇರೆ ಇವತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ಫುಲ್ ಲೇಟ್ ಆಗಿಬಿಟ್ಟಿದೆ. ಅಲ್ಲಿ ಹೋಗ್ಬಿಟ್ಟು ಸಿಗ್ತೀನಿ, ಟಕ್ ಅಂತ ಹೋಗ್ಬೇಕು ಈಗ. ಸೊ ಅಲ್ಲಿ ಮಾರ್ತಾಯಿದ್ವಿ, ಫುಲ್ ಪರವಾಗಿಲ್ಲ, ಹೋಗ್ತಾಯಿದ್ವಿ ಇವತ್ತು ಸೇಲ್ಸು. ಸೊ ನಮ್ಮ ಮನೋಜ್ ಅಣ್ಣ ಅವ್ರ ಹತ್ರ ಅಲ್ಲಿದ್ದಾರೆ. ಸೊ ಅವ್ರ ಹತ್ರ ಕೂಪನ್ ಇತ್ತು, ಪಿಜ್ಜಾ ಹಟ್ಟು, ಪಿಜ್ಜಾ ತಿನ್ನೋಣ ಅಂತ ಬಂದ್ವಿ. 599 ಒಂದು ವೌಚರ್ ಐತೆ, ನೋಡೋಣ ಎಷ್ಟು ಮತ್ತು ಏನು ಕತೆ ಅಂದ್ಬಿಟ್ಟು ಆರ್ಡ್ರ್ ಮಾಡ್ತಾಯಿದ್ದೀನ. ಸೊ ಪಾರ್ಸಲ್ ತೊಗೊಂಡು ಹೋಗೋದು ಇನ್ನು ಅಲ್ಲಿಗೆ ಕೆಲಸಗಳೆಲ್ಲ ಇದೆ. ಸೊ ಫೈನಲಿ ಎಲ್ಲ ಸೇಲ್ಸ್ ಗಿಲ್ಸ್ ಎಲ್ಲ ಮಾಡಿಕೊಂಡು ರಾತ್ರಿನೇ ಬಂದಿದ್ದೀನಿ ನಮ್ಮ ಅಡ್ಡ. ಸೊ ಏನೋ ಬೇಕಾಗಿತ್ತು ಇಲ್ಲಿ, ಸ್ವಲ್ಪ ಬಿಸ್ಕೆಟ್ಸು, ಚೀಸು ನಾಳೆಗೆ. ಸೊ ಶಾರ್ಟ್ ಇತ್ತು, ಅದಕ್ಕೆ ಇವಾಗೆ ಹೋಗಿ ತೊಗೊಂಡೋಗ್ಬಿಡೋಣ. ಆಮೇಲೆ ಬೆಳಗ್ಗೆ ಬೇರೆ ಕೆಲಸಗಳಿದ್ದಾವೆ ಇವತ್ತು ನಾಳೆ, ಅದಕ್ಕೆ ಹೋಗಿ ತೊಗೊಂಡೋಗ್ಬಿಡೋಣ ಕ್ಲೋಸ್ ಆಗೋಕ್ಕಿಂತ ಮುಂಚೆ. ಆಮೇಲೆ ಬಂದು ಊಟ ಮಾಡೋಣ ಅಂದ್ಬಿಟ್ಟು ಟಕ್ಕಂದು ಬಂದರೆ ಹೈಪರ್ ಮಾರ್ಕೆಟು. ಫುಲ್ ಎಲ್ಲ ಕ್ಲೋಸಿಂಗ್ ಟೈಮ್, ಈಗ ಓಪನ್ ಇರುತ್ತಾ ಇಲ್ಲ ಗೊತ್ತಿಲ್ಲ, ನೋ ಐಡಿಯಾ. ಸೊ ಎಲ್ಲ ಮುಗಿಸ್ಕೊಂಡು ಈಗ ಬಂದೆ ಮನೆಗೆ. ಫುಲ್ ಲೇಟ್ ಆಗಿಬಿಟ್ಟಿದೆ, 11 o'clock ಆಗಿದೆ. ಅಲ್ಲೇ ನಮ್ಮ ಅಕ್ಕವ್ರ ಮನೆಯಲ್ಲೇ ಊಟ ತಿಂದೆ, ಚಪಾತಿ. ವಾ, ಚೆನ್ನಾಗಿತ್ತು ಇವತ್ತು ಡೇ, ಮಾತ್ರ ಸಖತ್ತಾಗಿತ್ತು. ಸೊ ಅಷ್ಟೇ ಗೈಸ್ ಈ ವ್ಲಾಗಲ್ಲಿ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಂಟಿಲ್ ದೆನ್, ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್, ಬಾಯ್.